If you're reading this now, odds are I've already left town. A few cities in between the new skyline where I'm looking down. A few empties on the floor and a note on the door of your house. This silence reminds me of what's left behind me from now. ಮನುಷ್ಯನ ಹಣೆ ಬರ ಕೆಡ್ತಾದಾಗ ಯಾರು ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ವ್ಯೂಸ್ ಇಲ್ಲ, ಡ್ಯೂಟಿ ಆನ್ ಮಾಡೋಣ ಅಂತ ಡ್ಯೂಟಿ ಆನ್ ಮಾಡಿದ್ರೆ ಡ್ಯೂಟಿಗಳೇ ಇಲ್ಲ. ನೋಡಿ, ಏನು ಮಾಡಿದ್ರು ಮನುಷ್ಯನ ಹಣೆ ಬರ ಎಲ್ಲ ಕೆಡ್ತಾದಾಗ ಯಾರು ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೇ. ಮನುಷ್ಯನ ಹಣೆ ಬರದಲ್ಲಿ ಬರ್ದಿರೋದನ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಯಾರು ಚೇಂಜ್ ಮಾಡೋಕ್ಕಾಗತ್ತೆ? ಯಾರ ಕೈಲಿ ಏನೂ ಇಲ್ಲ. ನೋಡಿ, ಊಬರಲ್ಲಿ ಸ್ಟಾರ್ಟ್ ಮಾಡೋಣ ಡ್ಯೂಟಿ ಅಂತ ಆನ್ ಮಾಡಿದ್ರೆ ಯಾರು ಊಬರ್ ಆ್ಯಪಲ್ಲೂ ಏನು ಡ್ಯೂಟಿನೇ ಬೀಳ್ತಾ ಇಲ್ಲ. ಎಷ್ಟು ವೆಯ್ಟ್ ಮಾಡಿದ್ರು ಒಂದು ಬಾಡಿಗೆನೂ ಬೀಳ್ತಾ ಇಲ್ಲ. ಸೊ ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಭಗವಂತ ಹಿಂದಿನ ಕಾಲದಲ್ಲಿ ಹಿರಿಕರೇ ಹೇಳಿಬಿಟ್ಟಿದ್ದಾರೆ. ಈ ಊಬರಲ್ಲಿ ಆ್ಯಪಲ್ಲಿ ಬಾಡಿಗೆ ಬೀಳಲಿಲ್ವಲ್ಲ ಅಂತ ನಾವು ರ್ಯಾಪಿಡೋ ಆನ್ ಮಾಡಿದ್ರೆ ರ್ಯಾಪಿಡೋದಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು? ಕಾಲಚಕ್ರದಲ್ಲಿ ಯಾರಿಗೆ ಏನೇನಾಗಬೇಕು ಅಂತ ಎಲ್ಲ ಗೊತ್ತಿದ್ದರೆ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟಿರೋರು. ಹಣೆ ಬರದಲ್ಲಿ ಕಾಲದಲ್ಲಿ ಏನೇನಾಗಬೇಕು ಅದು ಆಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ರ್ಯಾಪಿಡೋ ಆನ್ ಮಾಡಿದ್ರೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಬಾಡಿಗೆನೇ ಇಲ್ಲ. ಇಲ್ಲಡಿ ನೋಡ್ತಾನೇ ಇದ್ದೀರಲ್ಲ, ರ್ಯಾಪಿಡೋ ನೋ ಬಾಡಿಗೆ, ಟ್ಯಾಕ್ಸಿ, ಟೂ ವೀಲರ್ಗಳು ಸಿಕ್ಕಾಬಟ್ಟೆ ಆಗಿಬಿಟ್ಟು ಕ್ಯಾಬ್ ಡ್ರೈವರು ನಮ್ಮಂಥ ಆಟೋದವ್ರಿಗೆಲ್ಲ ಬಾಡಿಗೆಗಳೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಜೀವನ ನಡೆಸಲೇಬೇಕಲ್ಲ, ಅಕ್ಕಿಗೆ ಬೇಳೆಗೆ ದುಡಿಲೇಬೇಕಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು? ಬಾಯ್ ಗುಡ್ ನೈಟ್. ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ನಮ್ಮ ಯಾತ್ರೆ ಅಯ್ಯಯ್ಯೋ ಕಾದು ಸಾಕಾಗ್ಬಿಡುತ್ತಪ್ಪ. ನಮ್ಮ ಯಾತ್ರೆ ಯೂಸ್ ಮಾಡೋದ ಭಾರಿ ಕಷ್ಟ. ಒಂದೇ ಒಂದು ಬಾಡಿಗೆನ ಏನೂ ಬರೋಲ್ಲ, ಅಷ್ಟೇ. ಗೋವಿಂದ ಅನ್ಬೇಕಷ್ಟೆ. ಮನೇಲಿ ನನ್ನ ಮಕ್ಕಳು ದುಡ್ಕೊಂಬರ್ತಾರೆ ಅಂತ ಕೂತಿರೋರಿಗೆ ಭಾರಿ ಹೊಡೆತ. ನನ್ನಂತ ಒಬ್ಬನೇ ಅಲ್ಲ, ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಎಲ್ಲ ಚಾಲಕರು ಹಣೆ ಬರೋನು ಇಷ್ಟೇ. ಎಲ್ಲರ ಹಣೆ ಬರೋದಲ್ಲಿ ಏನು ಮಾಡೋಕ್ಕಾಗತ್ತೆ? ಬೈಕ್ ಟ್ಯಾಕ್ಸಿ, ರ್ಯಾಪಿಡೋ. ಓಹೋ, ಒಬ್ಬರು ಹೋಗ್ಬೇಕಾರೆ ಏನಕ್ಕೆ ಬುಕ್ ಮಾಡಬೇಕು? ಆಟೋ, ಕ್ಯಾಬ್. ಆರಾಮಾಗಿ ಟೂ ವೀಲರ್ಲ್ಲಿ ಹೋಗ್ಬೋದು. ಸೇಫ್ಟಿ ಏನಿದೆ ಟೂ ವೀಲಲ್ಲಿ ಹೋಗ್ಬೇಕಾದ್ರೆ ಅಕಸ್ಮಾತ್ ಜಸ್ಟ್ ಬೈ ಮಿಸ್ಟೇಕಾಗಿ ಬಿದ್ದರೂ ಯಾರೂ ಸೇಫ್ಟಿ ಇಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಆರಾಮಾಗಿ ರ್ಯಾಪಿಡೋದಲ್ಲಿ ಹೋಗ್ಬಿಡೋಣ, ಆರಾಮಾಗಿ ದುಡ್ಡು ಸೇವ್ ಆಗುತ್ತೆ ಅಂತ ಹೋಗ್ತಾರೆ. ಜೀವಕ್ಕೆ ಹಾನಿ ಆಗಿಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಮಾಡಿ, ಲೈಕ್ ಮಾಡಿ, ಶೇರ್. ಬೈ, ಗುಡ್ ನೈಟ್.